ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ವಿಜಯೋತ್ಸವದಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಕೋಡಿರ್ಲಪ್ಪ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಯನ್ನ ಮಣಿಸಲೇಬೇಕೆಂದು ಪಣ ತೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ರಾಜಕೀಯ ಕಾರ್ಯತಂತ್ರ ಬಲ ಕೊಟ್ಟಿದೆ. ಕಾಂಗ್ರೆಸ್ನವರು ವೋಟ್ ಚೋರಿ ಎಂದು ಆರೋಪ ಮಾಡುತ್ತಿದ್ದರು. ಆದರೆ ಈ ಚುನಾವಣೆಯಿಂದ ಹೃದಯ ಚೋರಿಯಾಗಿದೆ. ಜನತೆಯ ಹೃದಯದಲ್ಲಿ ಮೋದಿಯವರಿದ್ದಾರೆ ಎಂದು ಮತದಾರರು ಸಾಬೀತುಪಡಿಸಿದ್ದಾರೆ. ಮೋದಿಯವರ ಜನಪರ ಯೋಜನೆಗಳೇ ಈ ಎಲ್ಲ ಚುನಾವಣೆಗಳ ಗೆಲುವಿಗೆ ಸಾಕ್ಷಿಯಾಗಿದೆ ಎಂದರು. ಚುನಾವಣೆ ಯಾವ ಥರ ನಡೀತಾ ಇದೆ ಅಂದರೆ, ಈಗಾಗಲೇ ಕಾಂಗ್ರೆಸ್ ಅವರು ವೋಟ್ ಚೋರಿ ಅಂತ ಇದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ಅವರು ಈ ಚುನಾವಣೆ ಮೂಲಕ ಅರ್ಥ ಮಾಡ್ಕೋಬೇಕು, ಇಲ್ಲಿ ವೋಟ್ ಚೋರಿ ಎಲ್ಲ ಆಗಿರೋದು ಜನರ ಹೃದಯ ಚೋರಿ ಆಗಿರೋದು. ಈಗಾಗಲೇ ಜನರು ಹೃದಯದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ. ಯಾವುದೇ ಚುನಾವಣೆ ಇರ್ಬೋದು, ನೀವೆಷ್ಟೇ ಆಪಾದನೆಯನ್ನು ಮಾಡಿದ್ರು ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಸಂಪೂರ್ಣ ಒಂದು ನಂಬಿಕೆ ಇಟ್ಟು ಈ ಭಾರತ ಅವರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಂಬಿಕೆ ಇಟ್ಟು ಒಂದು ವಿಶ್ವದಲ್ಲಿ ಇವತ್ತೇನು ನಾವು ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಅಂತ ಕರಿತಾ ಇದ್ದೀವಿ, ಈ ಒಂದು ಎಲ್ಲ ಉದಾಹರಣೆಗಳು ಕೊಡ್ಬೋದು ನಾವು. ನರೇಂದ್ರ ಮೋದಿ ಅವರ ನಾಯಕತ್ವ ಎಂಥದ್ದಂದರೆ, ಇವತ್ತು ಪ್ರಪಂಚ ದೇಶಗಳು ಸಮಸ್ಯೆ ಬಂದಾಗ ನರೇಂದ್ರ ಮೋದಿ ಅವರನ್ನು ಎದುರು ನೋಡ್ತಾ ಇದೆ, ಅವರ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೀವಿ. ಇನ್ನೊಂದು ಕಾಲ ಇತ್ತು, ನರೇಂದ್ರ ಮೋದಿ ಅವರು ಬರೋಕ್ಕೆ ಮೊದಲು 2014 ಮೊದಲು ಕಾಂಗ್ರೆಸ್ ಪ್ರಭುತ್ವ ಮತ್ತು ಇತರೆ ರಾಜ್ಯಗಳು ಸರ್ಕಾರಗಳಿದ್ದಾಗ ಪ್ರಪಂಚ ದೇಶಗಳ ಕಡೆ ನಾವು ನೋಡಬೇಕಾಗಿತ್ತು ನಮ್ಮ ಸಮಸ್ಯೆಯನ್ನು ಪರಿಹರಿಸೋಕ್ಕೆ. ನಾವು ಹೋದರೆ ನಮಗಲ್ಲೊಂದು ಜಾಗತಿಕವಾಗಿ ನಮಗೊಂದು ವಿಶ್ವಮಟ್ಟದ ಗೌರವ ಸಿಗ್ತಿರ್ಲಿಲ್ಲ. ನಾವು ಒಂದು ಸಭೆಗೆ ಹೋದರೆ ಹೆಂಗೆ ಹೋಗಿ ಬರ್ತಿದ್ದೋ ಹಂಗೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಬರ್ತಿದ್ರು. ಇವತ್ತಿನ ದಿನ ನಮ್ಮ ಪ್ರಧಾನಿಗಳು ಹೋಗಿದೆ ಅಂದರೆ ಆ ಒಂದು ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ನಗರ ಘಟಕದ ಅಧ್ಯಕ್ಷ ವೇಣುಮಾಧವ್ ಮಾತನಾಡಿ, ದೇಶದಲ್ಲಿ ಪ್ರಧಾನಿ ಮೋದಿಯವರು ನೀಡುತ್ತಿರುವ ಜನಪರ ಯೋಜನೆಗಳು ದೇಶದ ಸುಭದ್ರ ಆಡಳಿತಕ್ಕೆ ಸಿಕ್ಕ ಜಯವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಆತ್ಮೀಯರೇ, ಇಲ್ಲಿ ಏನು ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು, ಅದರ ವಿಜಯೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸ್ವಾಗತ ಕೋರ್ತಾ, ನಾವು ಏನು BJP ಪಾರ್ಟಿ ಜೊತೆಗೆ ಒಂದು ಸ್ಟೇಟಲ್ಲಿ NDA 3 ರಾಜ್ಯಗಳಲ್ಲಿ ನಮ್ಮದು ಮೆಜಾರಿಟಿ ಬಂದು ಡಿಕ್ಲೇರ್ ಆಗಿದೆ. ಈಗ ಏನು ನಮ್ಮ ಮೋದಿಜಿ ಕೊಡ್ತಾ ಇರೋ ಕಾರ್ಯಕ್ರಮಗಳ ಮೆಚ್ಚಿ ಅವ್ರು ಏನು ಜನ ಅವ್ರಿಗೆ ಸಪೋರ್ಟ್ ಮಾಡಿ ಮತಗಳಾಕಿ ಗೆಲ್ಲಿಸಿದ್ದಾರೆ. ಇದಕ್ಕೆ ನಮ್ಮ ಮೋದಿಜಿ ಕಾರಣ, ಮತ್ತು ಅಮಿತ್ ಶಾ ಅವರ ಚಾಣಕ್ಯತನ, ಏನು ಸಂಘಟನೆ ಮಾಡೋದು, ಏನು ಯಾವ ರೀತಿ ಮಾಡಬೇಕು. ಇದು ವೆಸ್ಟ್ ಬೆಂಗಾಲಲ್ಲಿ ಇದುವರೆ ತನಕ BJP ಏನಕ್ಕೂ ಒಂದು ಸೀಟು ಗೆದ್ದಿರಲಿಲ್ಲ. ಆದರೆ ಈಗ ಗೆದ್ದಿರೋದು ಇಡೀ ಏನು ನಮ್ಮ ಭಾರತ ದೇಶಕ್ಕೆ ಒಂದು ಸ್ವತಂತ್ರ ಬಂದಂಗೆ. ಅಲ್ಲಿ ಭಾರತ ದೇಶದವ್ರು ಅಲ್ದಂಗೆ ಬಾಂಗ್ಲಾದೇಶಿಯವರು ತುಂಬ ಜನ ಇದ್ದರು. ಅವ್ರನ್ನ ದೇಶ ರಕ್ಷಣೆಗೋಸ್ಕರ ಇದು ಮಾಡಲೇಬೇಕಾಗಿತ್ತು, ಮಾಡಿದ್ದಾರೆ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.